ವೀಕ್ಷಕರೇ ನಮಸ್ಕಾರ. ಈಗ ಪ್ರತಿದಿನ ಕೇಳ್ತಾ ಇರ್ತೀರ, ಈ ಲಾಸ್ಟ್ ಒಂದು 10 ವರ್ಷದ ಒಂದು 15 ವರ್ಷದಿಂದ ಈ ಗಟ್ ಹೆಲ್ತ್ ಅನ್ನೋದು ಎಲ್ಲ ಥರದ್ದು ಗಟ್ ಪೌಡರು, ಗಟ್ ಡಿಟಾಕ್ಸು, ಆ್ಯಪಲ್ ಸೈಡರ್ ವಿನೆಗರು, ಪ್ರೋಬಯೋಟಿಕ್ಕು, ಡೈಜೆಸ್ಟಿವ್ ಎನ್ಸೈಮ್ಸು, ಫರ್ಮೆಂಟೆಡ್ ಡ್ರಿಂಕ್ಸ್ ಅಂತೇಳಿ ಹಲವಾರು ಬ್ರೇಕ್ಫಾಸ್ಟ್ ಸೀರಿಯಲ್ಸು ಎಲ್ಲ ಒಂಥರ ನಿಮ್ಮ ಕರುಳಿನ ಆರೋಗ್ಯ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ ಅಂತೇಳಿ ಎಲ್ಲ ಶರೀರದಲ್ಲಿರೋ ಮನುಷ್ಯನಿಗೆ ಎಲ್ಲ ಕಾಯಿಲೆನೂ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಿಂದನೇ ಬರ್ತಾ ಇದೆ ಅಂತ. ನಿಜವಾಗ್ಲೂ ನಮ್ಮ ಕರುಳಿನ ಆರೋಗ್ಯ, ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಅನ್ಹೆಲ್ತಿ ಆಗಿದೆಯಾ, ಅಥವಾ ಇದು ಒಂದು ದೊಡ್ಡ ಒಂದು ಈ ವೆಲ್ನೆಸ್ ಬಿಸ್ನೆಸ್ ಆಗ್ತಾ ಇದೆಯಾ? ಆ್ಯಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ನಾನು ಪ್ರತಿದಿನ ಡೈಜೆಸ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ನೋಡ್ತಾ ಇರ್ತೀನಿ. ಈ ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲರೂ ಯಾಕೆ ಈ ಗಟ್ ಹೆಲ್ತ್ ಪ್ರಾಡಕ್ಟ್ಸ್ನ ಮಾರ್ತಾ ಇದ್ದಾರೆ, ಗಟ್ ರೀಸೆಟ್ ಇನ್ನೊಂದು ಮತ್ತೊಂದು ಅಂತ. ನಿಜವಾಗ್ಲೂ ವೈಜ್ಞಾನಿಕವಾಗಿ ಇದಕ್ಕೆ ಏನು ಎವಿಡೆನ್ಸ್ ಇದೆ, ಯಾವ ಥರ ನೀವು ದುಡ್ಡನ್ನ ವೇಸ್ಟ್ ಮಾಡ್ಕೊಬಾರ್ದು ಹಲವಾರು ಈ ಗಟ್ ಪ್ರಾಡಕ್ಟ್ಸ್, ಹೆಲ್ತ್ ಪ್ರಾಡಕ್ಟ್ಸ್ ಮೇಲೆ ಅಂತ ಹೇಳಿ. ಈಗ ಈ ಗಟ್ ಹೆಲ್ತ್ ಅನ್ನೋದು ಯಾಕೆ, ಕರುಳಿನ ಆರೋಗ್ಯ ಅನ್ನೋದು ತುಂಬ ಒಂದು ಪಾಪ್ಯುಲರ್ ಆಗ್ತಾ ಇದೆ ಅಂದರೆ, ಒಂದು ಒಳ್ಳೆ ನ್ಯೂಸಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಕರುಳು ನಮ್ಮ ಒಂದು ಇದೆಲ್ಲ ಒಂಥರ ಫ್ಯಾಸಿನೇಟಿಂಗ್. ಕರುಳಲ್ಲಿ ಎಷ್ಟೊಂದು ಕೋಟ್ಯಾಂತರ ನಮ್ಮ ದೊಡ್ಡ ಕರುಳಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತೀವಿ, ಸೂಕ್ಷ್ಮ ಜೀವಿಗಳು, ಸಣ್ಣದಾಗಿ ಗಟ್ ಮೈಕ್ರೋಬ್ ಅಂತ. ಇವು ನಮ್ಮ ಫುಡ್ನ ಡೈಜೆಸ್ಟ್ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ನಮಗೆ ಕೆಲವೊಂದು ವಿಟಮಿನ್ಸ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ನಾವು ತಿನ್ನೋ ನಾರಿನಾಂಶನ ಫರ್ಮೆಂಟ್ ಮಾಡಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅನ್ನೋದಕ್ಕೆ ಕನ್ವರ್ಟ್ ಮಾಡುತ್ತೆ. ನಮ್ಮ ಒಂದು ರೋಗ ನಿರೋಧಕ ಶಕ್ತಿಗೆ ಹೆಲ್ಪ್ ಮಾಡುತ್ತೆ. ಸೊ ವೈಜ್ಞಾನಿಕವಾಗಿ ಒಂದು ಲಾಸ್ಟ್ ಒಂದು 15-20 ವರ್ಷ ಸುಮಾರು ಇದು ರಿಸರ್ಚ್ ನಡೀತಾ ಇದೆ. ಸೊ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇನಿದೆ ಈ ಕರುಳಿನ ಮೈಕ್ರೋಬಯೋಮ್, ಈ ಬ್ಯಾಕ್ಟೀರಿಯಾ ಬಗ್ಗೆ, ಇದು ತುಂಬ ಇಂಪ್ರೂವ್ ಆಗ್ತಾ ಇದೆ. ಸೊ ಈ ಸೈಂಟಿಸ್ಟ್ ಅನ್ನೋರು ಈ ಒಂಥರ ಕಂಟಿನ್ಯೂ ಆಗಿ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಗಟ್ ಮೈಕ್ರೋಬಯೋ ಹಲವಾರು ಬೇರೆ ಕಂಡೀಷನ್ ಲಿಂಕ್ ಇದೆಯಾ, ಇದು IBD, ಇನ್ಫ್ಲಮೇಟರಿ ಬೌಲ್ ಡಿಸೀಸು, ಶುಗರು, ಚರ್ಮದ ಕಾಯಿಲೆ, ಅಥವಾ ಕೆಲವೊಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆಲ್ಲ ಅಂತ. ಸೊ ಇದೆಲ್ಲ ಒಂಥರ ಎಕ್ಸೈಟಿಂಗು. ಸೊ ವೈಜ್ಞಾನಿಕವಾಗಿ ಸೈಂಟಿಸ್ಟ್ ಒಂದು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಈ ಮಾರ್ಕೆಟಿಂಗ್ ಇದಾರಲ್ಲ, ನಮ್ಮ ದೇಶದವರು ನಿಪುಣರು ಏನು ಬೇಕಾದ್ರೂ ಮಾರ್ಬಿಡ್ತಾರೆ. ಸೊ ಇದು ಒಂಥರ ಮಾರ್ಕೆಟಿಂಗ್ ಮಾಡಿಕೊಂಡು ಹಲವಾರು ಗಟ್ ಹೆಲ್ತ್ ಒಂದು ಹೊಸ ಟ್ರೆಂಡ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಸ್ವಲ್ಪ ಕೆಲವೊಂದು ಸಮಸ್ಯೆ ಅನ್ನೋದು ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅಂದ ತಕ್ಷಣ ಈ ಕಂಪನೀಸು ಕ್ವಿಕ್ಕಾಗಿ ರಿಯಾಕ್ಟ್ ಆಗ್ತಾ ಇರ್ತಾರೆ. ಯಾವುದೋ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು, ಡಿಟಾಕ್ಸು, ಕೊಲ್ಲಾಜನ್ ಪ್ರಾಡಕ್ಟ್ಸು, ಸೂಪರ್ ಫುಡ್ಸು. ಸೊ ಪ್ರತಿಯೊಬ್ಬರು ಈ ಗಟ್ ಹೆಲ್ತ್ ಹೆಸರಲ್ಲಿ ಹಲವಾರು ಥರದ್ದು ಮಾರ್ತಾ ಇರ್ತಾರೆ. ಈಗ ಸೂಪರ್ ಮಾರ್ಕೆಟ್ಗೆ ಹೋಗಿ ಏನು ಹಲವಾರು ಶೆಲ್ಫ್ಸಲ್ಲಿ ಹಾಕಿರ್ತಾರೆ ಹಲವಾರು ಗಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಪ್ರಾಡಕ್ಟ್ಸು, ನಿಮ್ಮ ಗಟ್ ಮೈಕ್ರೋಬಯೋಮ್ ಫಿಕ್ಸ್ ಮಾಡೋದಂತ. ಈಗ ಆನ್ಲೈನ್ ಏನೇನೋ ವೆಬ್ಸೈಟ್ಸು, ನ್ಯೂಟ್ರಿಷನಿಸ್ಟ್ ಅದು ಇದಂತ ಹೆಸರಿಟ್ಕೊಂಡು ಗಟ್ ಮೈಕ್ರೋಬಯೋಮ್ ಟೆಸ್ಟ್ ಮಾಡಿ, ಅಲರ್ಜಿ ಟೆಸ್ಟ್ ಮಾಡಿ, ನಿಮ್ಗೆ ಎಕ್ಸಾಕ್ಟ್ಲಿ ಏನು ಬ್ಯಾಕ್ಟೀರಿಯಾ ಮಿಸ್ಸಿಂಗ್ ಇದೆ ಅಂತ ನಾವು ಮಲದಲ್ಲೇ ನೋಡ್ಬಿಟ್ಟು ಹೇಳ್ಬಿಡ್ತೀವಿ. ಅದನ್ನು ಟೆಸ್ಟ್ ಮಾಡಿದ ಮೇಲೆ ನಿಮ್ಗೆ ಫೋನ್ ಮಾಡ್ತಾರೆ, ಈ ಥರದ್ದು ನಮ್ಮದೊಂದು ಪ್ರಾಡಕ್ಟ್ ಇದೆ, ಇದು ತಗೊಳ್ಳಿ, ನಿಮ್ಮ ಬ್ಯಾಕ್ಟೀರಿಯಾ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಅವ್ರದ್ದು ಏನೋ ಒಂದು ಕಸ್ಟಮೈಸ್ ಪ್ರಾಡಕ್ಟ್ ಅಂತೇಳಿ ಅದನ್ನು ಮಾರಿದ ಮೇಲೆ ನೀವ್ಯಾರು ಅವ್ರು ಯಾರು ಇಲ್ಲ, ನಿಮ್ಮ ಸಮಸ್ಯೆ ಎಲ್ಲೂ ಹೋಗಲ್ಲ, ಹಾಗೇ ಇರುತ್ತೆ, ದುಡ್ಡು ವೇಸ್ಟ್ ಆಗಿರುತ್ತೆ ಅಷ್ಟೇ. ಸೊ ಈ ಥರದ್ದು ಸುಮಾರು ನಡೀತಾ ಇದೆ ಈಗ. ಸೊ ಹಲವಾರು ಪ್ರಾಡಕ್ಟ್ಸ್ನ ಆನ್ಲೈನು ಮಾರ್ತಾ ಇದ್ದಾರೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಶಕ್ತಿ ಎನರ್ಜಿ ಅನ್ನೋದು ಇಂಪ್ರೂವ್ ಮಾಡುತ್ತೆ, ಉಬ್ರ ಕಡಿಮೆ ಮಾಡುತ್ತೆ, ತೂಕ ಎಲ್ಲ ಕಡಿಮೆ ಆಗಿಬಿಡುತ್ತೆ, ನಿಮಗೆ ವೆಯ್ಟ್ ಲಾಸ್ಗೆಲ್ಲ ಹೆಲ್ಪ್ ಆಗುತ್ತೆ, ಚರ್ಮ ಎಲ್ಲ ಚೆನ್ನಾಗಿ ಗ್ಲೋ ಆಗುತ್ತೆ, ನಿಮ್ಮ ಮಾನಸಿಕ ಆರೋಗ್ಯ ಅಂತೇಳಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸು ಯಾವ ಥರ ಇರುತ್ತೆ ಅಂದರೆ, ಈ ಒಂದು ಪ್ರಾಡಕ್ಟ್ ತೊಗೊಂಡ್ಬಿಟ್ರೆ ನಿಮ್ಮ ಎಂಟೈರ್ ಶರೀರದಲ್ಲಿರೋ ಒಂದು ಆರೋಗ್ಯನೇ ಇದಾಗ್ಬಿಡುತ್ತೆ. ಹಲವಾರು ಈ ಸಿನಿಮಾ ಆ್ಯಕ್ಟ್ರುಗಳು, ಅವರು ಇವರು ಇನ್ಫ್ಲುಯೆನ್ಸರ್ಸು, ಕೆಲವರಿಗೆಲ್ಲ ಸುಮ್ಮನೆ ದುಡ್ಡು ಕೊಟ್ಟು ಅದನ್ನ ಎಂಡೋರ್ಸ್ ಮಾಡ್ತಾ ಇರ್ತಾರೆ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ. ಮೆಡಿಕಲ್ ಪ್ರಾಡಕ್ಟ್ಸು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಡೆವಲಪ್ ಆಗಿರೋದಕ್ಕೆ ಯಾವುದೇ ರೀತಿಯ ಇನ್ಫ್ಲುಯೆನ್ಸರ್ಸು, ಯಾವುದೇ ರೀತಿಯ ಈ ಸೆಲೆಬ್ರಿಟೀಸ್ ಎಲ್ಲ ಬೇಕಾಗಿಲ್ಲ. ಯಾಕಂದರೆ ಆ ಪ್ರಾಡಕ್ಟೇ ಅದು ಒಂದು ಹೈ ಕ್ವಾಲಿಟಿ ಇರೋದ್ರಿಂದ ಅದಕ್ಕೇನು ಮಾರ್ಕೆಟಿಂಗ್ ಬೇಕಾಗಿರೋದಿಲ್ಲ. ಗಟ್ ಹೆಲ್ತ್ ಅನ್ನೋದು ತುಂಬ ಕಾಂಪ್ಲೆಕ್ಸ್. ಯಾವುದೋ ಒಂದು ಪ್ಯಾಕೆಟ್ ಪೌಡರು, ಯಾವುದೋ ಒಂದು ಡ್ರಿಂಕು, ಯಾವುದೋ ಒಂದು ಮ್ಯಾಜಿಕ್ ಕ್ಯಾಪ್ಸೂಲ್ ತೊಗೊಂಡು ನಾವು ಒಳಗಡೆ ಇರೋ ಕರುಳಿನ ಆರೋಗ್ಯ, ಒಂದು ಡೈಜೆಸ್ಟಿವ್ ಹೆಲ್ತ್ ಪ್ರಾಬ್ಲಮ್ನ ಓವರ್ ನೈಟ್ ಫಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಮೂಢನಂಬಿಕೆನ ಅಡ್ರೆಸ್ ಮಾಡ್ತೀನಿ. ಮೊದಲನೇದಾಗಿ ಪ್ರತಿಯೊಬ್ಬರು ಈ ಪ್ರೋಬಯೋಟಿಕ್ ಕ್ಯಾಪ್ಸೂಲ್ಸ್ ಅನ್ನೋದು ತೊಗೊಬೋದ ಅಂತ ಎಷ್ಟೊಂದು ಜನಕ್ಕೆ ಒಂಥರ ಮೈಂಡಲ್ಲಿ ಬಿದ್ದುಬಿಟ್ಟಿದೆ, ತಲೆಯಲ್ಲಿ ಈ ಪ್ರೋಬಯೋಟಿಕ್ ಅನ್ನೋದು ತೊಗೊಬೇಕು, ಅದು ತುಂಬ ಒಳ್ಳೆಯದು, ನಾವು ತಗೊಳ್ಳೇಬೇಕು ಅಂತ. ಕೆಲವೊಂದು ಪ್ರೋಬಯೋಟಿಕ್ ಸ್ಟ್ರೈನ್ಸು ಕೆಲವೊಂದು ಕಂಡೀಷನ್ಸ್ಗೆ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಹಾಸ್ಪಿಟಲ್ಸಲ್ಲೂ. ನಾವು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ಕೆಲವೊಂದು ಟೈಮು ಆ್ಯಂಟಿಬಯೋಟಿಕ್ಸ್ ತೊಗೊಂಡು, ಕೆಲವರಿಗೆ ಕರಳೆಲ್ಲ ಅಪ್ಸೆಟ್ ಆಗಿರುತ್ತೆ, ಆ್ಯಂಟಿಬಯೋಟಿಕ್ ರಿಲೇಟೆಡ್ ಡಯೇರಿಯಾ, ಕ್ಲಾಸ್ಟ್ರಿಡಿಯಂ ಟಾಕ್ಸಿನ್ ರಿಲೇಟೆಡ್ ಡಯೇರಿಯಾ ಅಂತೀವಿ, ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ, ಕೆಲವರಿಗೆ ನಿಜವಾಗ್ಲೂ ಕರಳಲ್ಲಿ ಉರಿ ಊದ್ತಾ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಎಲ್ಲ ಥರದ್ದು ಪ್ರೋಬಯೋಟಿಕ್ ಅಂತಲ್ಲ. ಈಗ ನಮ್ಮ ಅಜ್ಜಿ ತಾತ ಇವರೆಲ್ಲ ಏನಾದರೂ ಪ್ರೋಬಯೋಟಿಕ್ ಕ್ಯಾಪ್ಸೂಲ್ ತೊಗೊತಾ ಇದ್ರ, ಅವರೆಲ್ಲ ಹೇಗೆ ಬದುಕಿದ್ರು? ಸೊ ಕೆಲವೊಂದು ಪ್ರೋಬಯೋಟಿಕ್ ಸ್ಟ್ರೈನ್ಸು ಕೆಲವೊಂದು ಥರ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇರುತ್ತೆ.
ಎಷ್ಟೊಂದು ಈ ಆನ್ಲೈನ್ ಅದು ಇದು ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಯಾವ್ದ್ಯಾವ್ದೋ ಎಲ್ಲ ಥರದ್ದು ಮಾರ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಬೆನಿಫಿಟ್ ಇರೋದಿಲ್ಲ. ಏನೇನೋ ಎಲ್ಲ ಅವರೇ ಕ್ಲೈಮ್ ಆಗ್ತಾ ಇರುತ್ತೆ, ಅದು ಮಾಡುತ್ತೆ ಇದು ಮಾಡುತ್ತೆ ಅಂತ. ಎರಡನೇ ಒಂದು ಮೂಢನಂಬಿಕೆ ಅಂತ ನಮ್ಮ ಕರಳು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನೋ ಒಂದು ಡಿಟಾಕ್ಸ್ ಕೊಡ್ತಾ ಇರಬೇಕು ಅಂತೇಳಿ. ಡೈಜೆಸ್ಟಿವ್ ಸಿಸ್ಟಮು ಯಾವುದೋ ಒಂದು ಈಗ ಒಂದು ಡ್ರೈನ್ ಪೈಪ್ ಅಲ್ಲ, ಅದೆಲ್ಲ ಗಲೀಜಾಗಿ ಒಳಗಡೆ ಗಲೀಜು ತುಂಬ್ಕೊಂಡ್ಬಿಡಿ, ಅದನ್ನ ಕ್ಲಿಯರ್ ಮಾಡ್ಬಿಡ್ಲಿಕ್ಕೆ. ನಮ್ಮ ಕರಳು ನ್ಯಾಚುರಲ್ ಆಗಿ ಮಲ ಮತ್ತು ಆಹಾರ ನೀರನ್ನೆಲ್ಲ ಮೂವ್ ಮಾಡ್ತಾ ಇರುತ್ತೆ. ಲಿವರ್ ಕಿಡ್ನಿ ಎಲ್ಲ ಡೈಲಿ ಟಾಕ್ಸಿನ್ ವೇಸ್ಟ್ ಅನ್ನೋದು ರಿಮೂವ್ ಮಾಡುತ್ತಾ ಇರುತ್ತೆ. ಎಷ್ಟೊಂದು ಈ ಗಟ್ ಡಿಟಾಕ್ಸ್ ಪ್ರಾಡಕ್ಟ್ಸ್ ಅನ್ನೋದಕ್ಕೆ ಯಾವುದೇ ರೀತಿಯ ಬೆನಿಫಿಟ್ ಅಂತೂ ಇರೋದಿಲ್ಲ. ಮೂರನೇ ಮೂಢನಂಬಿಕೆ ಅಂದರೆ, ನಿಮಗೆ ಹೊಟ್ಟೆ ಉಬ್ಬರ ಇದೆ ಅಂದರೆ ಒಳಗಡೆ ಕರಳೆಲ್ಲ ನಿಮಗೆ ಒಂಥರ ಅನ್ಹೆಲ್ತಿ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗ ಹೊಟ್ಟೆ ಉಬ್ಬರ ಅನ್ನೋದಕ್ಕೆ ಹಲವಾರು ಕಾರಣ ಇರುತ್ತೆ. ಕೆಲವೊಂದು ಟೈಮ್ ಸುಮ್ಮನೆ ಗಬಗಬ ಅಂತಿದ್ರು ಗಾಳಿ ಜಾಸ್ತಿ ಹೋಗಿ ಹೊಟ್ಟೆ ಉತ್ಕೊಳ್ಳುತ್ತೆ. ಕೆಲವೊಂದು ಗ್ಯಾಸ್ ಪ್ರೊಡ್ಯೂಸಿಂಗ್ ಫುಡ್ಸು ತಿಂದ್ರೂ ಆಗುತ್ತೆ. ಕೆಲವೊಂದು ಟೈಮ್ ಮಲಬದ್ಧತೆಯಿಂದನೂ ಆಗುತ್ತೆ. ಕೆಲವರಿಗೆ ಜಿನೋಯಿನ್ ಆಗಿ ಪ್ರಾಬ್ಲಮ್ ಇರುತ್ತೆ. ಹಾಲು, ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಹಾಲಿನ ಪದಾರ್ಥಗಳಾಗಲ್ಲ. ಕೆಲವರಿಗೆ ಗೋಧಿ ಪದಾರ್ಥ, ಗ್ಲೂಟನ್ ಅಲರ್ಜಿ ಇರುತ್ತೆ. ಕೆಲವ್ರಿಗೆ IBS, ಈ ಸೀಬೋ ಅಂತೀವಿ, ಸಣ್ಣ ಕರಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್, ಈ ಥರದವೆಲ್ಲ ಇರುತ್ತೆ. ಸುಮ್ಮನೆ ಯಾವುದೋ ಒಂದು 30 ಸೆಕೆಂಡ್ ರೀಲ್ ಸೋಷಿಯಲ್ ಮೀಡಿಯಲ್ಲಿ ನೋಡ್ಬಿಟ್ಟು ಗಟ್ ಹೆಲ್ತ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋದು, ಅಥವಾ ಮನೆಯಲ್ಲಿ ಹೋಮ್ ಕಿಟ್ ಟೆಸ್ಟ್ ಇದೆ, ನಾನು ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋ ಅಂತ ಗಟ್ ರೀಸೆಟ್ ವರ್ಕ್ಶಾಪ್ಗೆ ಹೋಗ್ಬಿಡ್ತೀನಿ, ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ದುಡ್ಡು ವೇಸ್ಟ್ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ನಿಜವಾಗ್ಲೂ ನಿಮ್ಮ ಕರಳಿನ ಡೈಜೆಷನ್ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂದರೆ, ಇದು ಒಂದು ಒಳ್ಳೆ ನ್ಯೂಸ್ ಏನಂದರೆ, ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಸಿಂಪಲ್ ಥಿಂಗ್ಸ್ ಮಾಡಬೇಕು. ಎಲ್ಲ ಥರದ್ದು ಒಂದು ತರಕಾರಿ ಸ್ವಲ್ಪ ರೆಗ್ಯುಲರ್ ಆಗಿ ಚೆನ್ನಾಗಿ ಒಳ್ಳೆ ಪ್ಲಾಂಟ್ ಬೇಸ್ಡ್ ಡಯಟ್, ಆದಷ್ಟು ನಾನ್ ವೆಜ್ಜು ಕಡಿಮೆ ಇಟ್ಕೊಬೇಕು. ಒಂದು ಒಳ್ಳೆ ನಾರಿನಂಶ, ಹಲವಾರು ತರಕಾರಿಗಳು, ಸೀಸನಲ್ ಫ್ರೂಟ್ಸು, ಸ್ವಲ್ಪ ಸಿರಿಧಾನ್ಯ, ಕಾಳುಗಳು, ಆಮೇಲೆ ವ್ಯಾಯಾಮ ಇರಬೇಕು ಚೆನ್ನಾಗಿ. ಒಂದು 30-40 ನಿಮಿಷ ಅಟ್ಲೀಸ್ಟ್ ಡೈಲಿ. ಒಂದು 7 ಅವರ್ ನಿದ್ದೆ. ಮಾನಸಿಕ ಒತ್ತಡ ಅನ್ನೋದು ತುಂಬ ಇಂಪಾರ್ಟೆಂಟ್, ಆದಷ್ಟು ಅದನ್ನ ಕಡಿಮೆ ಮಾಡ್ಕೊಬೇಕು. ಈ ಹವ್ಯಾಸಗಳು ಇರ್ತಾವಲ್ಲ, ಧೂಮಪಾನ, ಮದ್ಯಪಾನ, ಇಂಥವು ಆದಷ್ಟು ಕ್ವಿಟ್ ಮಾಡ್ಕೊಳ್ಳೋದು, ಸ್ಟಾಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಹಲವಾರು ಜಂಕ್ ಫುಡ್ಸ್ದು ಅದನ್ನು ಅವಾಯ್ಡ್ ಮಾಡಬೇಕು. ಹೊರಗಡೆ ತಿನ್ನೋದು ಆದಷ್ಟು ಕಡಿಮೆ ಮಾಡ್ಕೊಬೇಕು. ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಗಂಟ್ಲು ನೋವು, ವೈರಲ್ ಫೀವರು, ಸೊ ಒಂದು ಸಾರಿ ಬೇದಿ ಆಯ್ತು ಅಂದರೆ ಆದಷ್ಟು ಆ್ಯಂಟಿಬಯೋಟಿಕ್ಸ್ನ ಅವಾಯ್ಡ್ ಮಾಡಿ. ಆ್ಯಂಟಿಬಯೋಟಿಕ್ಸು ಅನ್ನೆಸರಿಯಾಗಿ ತೊಗೊಂಡ್ರೆ ನಮ್ಮ ಕರಳಿನ ಆರೋಗ್ಯ ಹಾಳಾಗುತ್ತೆ. ಸೊ ಗಟ್ ಹೆಲ್ತು, ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಎಕ್ಸ್ಪೆನ್ಸಿವ್ ಪೌಡರ್ಸು, ಮಿರಾಕಲ್ ಜ್ಯೂಸುಗಳು ಅವಶ್ಯಕತೆ ಇಲ್ಲ. ಒಂದು ಆರೋಗ್ಯಕರವಾಗಿರೋ ಒಂದು ಜೀವನ ಶೈಲಿನ ರೆಗ್ಯುಲರ್ ಆಗಿ ನೀವು ಇಟ್ಕೊಂಡಿದ್ರೆ ಅದೇ ಒಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇರುತ್ತೆ. ಯಾವುದೋ ಒಂದು ವೆಲ್ನೆಸ್ ಟ್ರೆಂಡ್ ನಡೀತಾ ಇದೆ, ಯಾರೋ ಸೆಲೆಬ್ರಿಟಿ, ಯಾರೋ ಇನ್ಫ್ಲೂಯೆನ್ಸರ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗ ಈ ಗಟ್ ಹೆಲ್ತ್ ಇಂಡಸ್ಟ್ರಿನೇ ಒಂದು ಕೋಟ್ಯಾಂತರ ರೂಪಾಯಿನ ಒಂದು ಬಿಸ್ನೆಸ್ ಆಗ್ತಾ ಇದೆ. ಹಲವಾರು ಥರದ್ದು ಪ್ರಾಡಕ್ಟ್ಸ್ನ ಜನ ಯಾವ ಥರ ಮಾರಬೇಕಂತಲೇ ನೋಡಿ ಆನ್ಲೈನು, ಆಫ್ಲೈನ್ ಎಲ್ಲ ಮಾಡ್ತಾ ಇರ್ತಾರೆ. ಯಾಕಂದರೆ ಕೆಲವೊಂದು ಟೈಮು ಕೆಲವ್ರಿಗೆ ಜೆನ್ಯೂನ್ ಆಗಿ ಸಮಸ್ಯೆ ಇರುತ್ತೆ. ಯಾವುದೋ ಒಂದು ಸಪ್ಲಿಮೆಂಟ್ಸ್ ತೊಗೊಂಡು ಅವರ ಸಿಮ್ಟಮ್ಸ್ನ ಮಾಸ್ಕ್ ಮಾಡ್ಕೊತಾ ಇರ್ಬೋದು. ತೂಕ ಕಡಿಮೆ ಆಗ್ತಾ ಇದೆ ಪ್ರಯತ್ನ ಪಡ್ದೇನೆ, ಮಲದಲ್ಲಿ ರಕ್ತ ಬೀಳ್ತಾ ಇದೆ, ಮೋಷನ್ಸು ಬೇದಿ ಥರ ಆಗಿದೆ, ಪದೇ ಪದೇ ಆಗ್ತಾ ಇದೆ, ಹೊಟ್ಟೆ ನೋವು ಹೋಗ್ತಾನೆ ಇಲ್ಲ, ವಾರಗಟ್ಟಲೆ ತಿಂಗಳಾನ್ಗಟ್ಟಲೆ ಆಗ್ತಾ ಇದೆ, ಪದೇ ಪದೇ ವಾಂತಿ ಮಾಡ್ಕೊತಾ ಇದ್ದೀನಿ, ಅಥವಾ ಮಲಬದ್ಧತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಎಲ್ಲ ಥರ ಒಳ್ಳೆಯ ಆಹಾರ, ಜೀವನ ಶೈಲಿ ಎಲ್ಲ ಇಟ್ಕೊಂಡು ಮನೆ ಮದ್ದು ಇಂಥವೆಲ್ಲ ತೊಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ನ ನೀವು ಒಂದ್ಸರಿ ನೋಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಕಂಡೀಷನ್ಸ್ಗೆ ಒಂದು ಪ್ರಾಪರು ಡಯಾಗ್ನೋಸಿಸ್ ಅನ್ನೋದು ಮಾಡಬೇಕು. ಕೆಲವೊಂದು ಟೈಮ್ ಸಿಂಪಲ್ ರಕ್ತ ಪರೀಕ್ಷೆ ಇಂಥದ್ದು ಯಾವುದೋ ಒಂದು ಸಿಕ್ಕಿದೆ ಸಪ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಯಾರೋ ಫಾಲೋ ಮಾಡ್ತಾರೆ ಅಂತ ಫಾಲೋ ಮಾಡೋದಲ್ಲ. ಸೊ ಪ್ರತಿಯೊಬ್ಬರು ಯಾಕೆ ಈ ಗಟ್ ಹೆಲ್ತು ಅದರ ಒಂದು ಪ್ರಾಡಕ್ಟ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ, ಈಗ ವೈಜ್ಞಾನಿಕವಾಗಿ ಡಾಕ್ಟರ್ಸು, ಸೈಂಟಿಸ್ಟು ಈ ಗಟ್ ಮೈಕ್ರೋಬಯೋಮ್ ಅದ್ರ ಬಗ್ಗೆ ಕಲಿತಾ ಇದ್ದೀವಿ. ಬಟ್ ಅದೇ ಟೈಮಲ್ಲಿ ಹಲವಾರು ಕಂಪನೀಸರು ಅದರಲ್ಲಿ ದುಡ್ಡು ಮಾಡ್ಕೊಬೇಕಂತ ಹೇಳಿ ಈ ಒಂದು ಟ್ರೆಂಡನ್ನ ಕಂಟಿನ್ಯೂ ಮಾಡ್ತಾ ಹಲವಾರು ಪ್ರಾಡಕ್ಟ್ಸು, ಏನೇನೋ ಅಲರ್ಜಿ ಟೆಸ್ಟು, ಮೈಕ್ರೋಬಯೋಮ್ ಟೆಸ್ಟ್, ಅದು ಇದು ಅಂತೆಲ್ಲ ಇನ್ನೂ ಅದಕ್ಕೆ ಸೈಂಟಿಫಿಕ್ ವ್ಯಾಲಿಡಿಟಿ ಇಲ್ಲದೇ ಇದ್ದಾಗಲೇ ಆಲ್ರೆಡಿ ಮಾರಿ ಯಾವ ಥರ ಇದರಲ್ಲಿ ಸ್ವಲ್ಪ ನಾವು ಈ ಒಂದು ಟ್ರೆಂಡ್ನ ಕ್ಯಾಚ್ ಮಾಡಿ ಯಾವ ಥರ ಇದರಲ್ಲಿ ನಾವು ಫೈನಾನ್ಷಿಯಲ್ ಆಗಿ, ಒಂದು ಆರ್ಥಿಕವಾಗಿ ಯಾವ ಥರ ಇದರಲ್ಲಿ ಲಾಭ ಪಡ್ಕೊಬೇಕು ಅನ್ನೋದೇ ನೋಡ್ತಾ ಇದ್ದಾರೆ. ಸೊ ಯಾವುದೋ ಒಂದು ಪ್ರಾಡಕ್ಟು, ಏನಪ್ಪ ಇದು ಈ ಥರ ಇದೆ ಅದ್ಭುತವಾಗಿರೋ ಪ್ರಾಡಕ್ಟು, ಯಾವುದೋ ಒಂದು ಕ್ಯಾಚಿ ನೇಮೆಲ್ಲ ಕೆಲವೊಂದು ಸೆಲೆಬ್ರಿಟೀಸು, ಇವರು ಇನ್ಫ್ಲುಯೆನ್ಸರ್ಸ್ ಎಲ್ಲ ಎಂಡಾರ್ಸ್ ಮಾಡಿ, ಇದಾಗಿದೆ ಹೀಗಿದೆ ತೊಗೊಂಬಿಡಿ ಅಂದರೆ ಅದನ್ನು ಒಂದು ಸಾರಿ ನೀವು ಯೋಚನೆ ಮಾಡಿ ನೋಡಿ. ಸೈಂಟಿಫಿಕ್ ಪ್ರಾಡಕ್ಟ್ಸು, ವೆಲ್ ರಿಸರ್ಚ್ಡ್, ಇದು ಕೆಲವೊಂದು ಈ ಡಾಕ್ಟರ್ಸ್ ಅಡ್ವೈಸ್ ಇವೆಲ್ಲ ವೈರಲ್ ಆಗೋದಿಲ್ಲ. ಸೊ ಯಾವುದೋ ಒಂದು ಸಡನ್ನಾಗಿ ವೈರಲ್ ಆಗ್ತಾ ಇದೆ, ಯಾವುದೋ ಒಂದು ಪ್ರಾಡಕ್ಟು ತುಂಬ ಫಸ್ಟ್ ಕ್ಲಾಸಾಗಿ ಏನೋ ಒಂದು ಹೆಸರಿಟ್ಬಿಟ್ಟಿದ್ದಾರೆ, ಎಲ್ಲರೂ ತೊಗೊತಾ ಇದ್ದಾರೆ, ನಾವು ತೊಗೊತೀವಿ ಅಂತ ಹೋದರೆ ಅದರಿಂದ ಎಲ್ಲ ಒಂದು ಗಟ್ ಹೆಲ್ತ್ ಅನ್ನೋದು ಇಂಪ್ರೂವ್ ಆಗೋದಿಲ್ಲ. ಸೊ ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾವ ಥರದ್ದು ಕೆಲವು ನೀವೇನಾದರೂ ಈ ಗಟ್ ಹೆಲ್ತ್ ಪ್ರಾಡಕ್ಟ್ಸು ಆನ್ಲೈನು ಈ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡು ನೀವು ಏನಾದರೂ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತದು ಅಂತ ನಾನು ಇದನ್ನು ನೋಡ್ತೀನಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ್ದು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ ಕಡೆಯಿಂದ ನಿಮಗೆ ಈ ಡೈಜೆಸ್ಟಿವ್ ಹೆಲ್ತ್ ಬಗ್ಗೆ ನಾವು ವೀಡಿಯೋಸ್ನ ಡೈಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದ.